ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಗಳು ಬರ್ತಡೇ. ಇವತ್ತು ಭಾನುವಾರ ನನ್ನ ಮಗಳು ಬರ್ತಡೇ ಇದೆ. ಸೊ ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬೇಕ್ರಿಲಿ ರೆಡಿ ಮಾಡಿರ್ತಾರೆ, ಕೇಕ್ ಕಟ್ ಮಾಡ್ಕೊಂಡು ಬರಬೇಕು. ಹಂಗೆ ಹೋಗ್ತಾ ಇದ್ವಿ. ನನ್ನ ಮಗಳು, ಅಮ್ಮ ಮತ್ತು ನಮ್ಮಮ್ಮ ಹಿಂದೆಗಡೆ ಕೂತಿದ್ದಾರೆ. ಇನ್ನು ಹೋಗಿ ಕೇಕ್ ಕಟ್ ಮಾಡಿ ಇನ್ನು ಬಂದು ಬೇಕ್ರಿಗೆ. ಇವರು ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೆ ಭಾವ. ಇವರು ಅವ್ರ ಮಗ ಆದಿತ್ಯ ಅಂತ. ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಇನ್ನು ಅಮ್ಮ ಮತ್ತು ನಮ್ಮಮ್ಮ ಇಬ್ಬರು ಮಾತಾಡ್ತಾ ನಿಂತಿದ್ರು. ನನ್ನ ಮಗಳು ಈ ಕಡೆ ತಿರ್ಕೋ ಅಂದರು. ಅವಳು ತಿರ್ಕೋತಲ್ಲ, ಯಾಕಂದರೆ ಬೆಳಿಗ್ಗೆ ಎದ್ದಿದ್ದಾಳೆ. ಸೊ ಅದಕ್ಕೆ ಮಲ್ಕೊಳ್ಳೋಕ್ಕೆ ಅವಳಿಗೆ ನಿದ್ದೆ ಬಂದ್ಬಿಟ್ಟೈತೆ. ಕೇಕ್ ಕಟ್ ಮಾಡೋಕ್ಕೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಇನ್ನು ಇವರು ಫೋಟೋ ತಗೋತಾ ಇದ್ದಾರೆ. ಅಪ್ಪು ಇವರು ಮಂಡ್ಯದಲ್ಲಿ ಓದ್ತಿರೋದು. ಹಂಗೆ ಬಂದಿದ್ರು ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಬರೋಳಿದ್ವಿ, ಅದಕ್ಕೆ ಬಂದಿದ್ರು. ಹಸ್ಬೆಂಡ್ ಅವರು ಫೋಟೋ ತಗೊತಾ ಇದ್ದಾರೆ. ಡೆಕೋರೇಷನ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಮಕ್ಕಳು ಇಬ್ಬರು ಫೋಟೋ ತಗೋತಾಯಿದ್ರು. ನಗಾಡು ಅಂತ ಅಂದರೆ ಕೈಕಟ್ಟೆ ಹಾಕ್ಕೊಂಡು ನೋಡಿ ಹೆಂಗೆ ನಗಾಡ್ತಾವಳೆ. ಪೋಸ್ ಕೊಡ್ತಾಯಿದ್ದಾಳೆ ಅವಳು ಫೋಟೋಗೆ. ಹೆಂಗಿತ್ತು ಪ್ರಾರ್ಥನಾ? ಬರ್ತಡೇ ಸೆಲೆಬ್ರೇಷನ್ ಅದು ನಿನ್ಗೆ ಸೂಪರ್ ಆಗಿತ್ತಾ?
ಸಾಬು ನೀನು ಓ ನಾಚ್ಕ ಕೂತಿ ಇನ್ನು ಬರ್ತಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತ ಇದ್ವಿ. ನಮ್ಮಮ್ಮ ಮತ್ತು ನಮ್ಮಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಚಿಕನ್ ಗ್ರೇವಿ ಆಗ್ತಾಯಿದೆ. ಇನ್ನು ಚಿಕನ್ ಬಿರಿಯಾನಿಗಿನ್ನ ಏನು ರೆಡಿ ಮಾಡ್ಕೊತ ಇದ್ದೀನಿ. ಫೈನಲಿ ಚಿಕನ್ ಬಿರಿಯಾನಿ ಆಯಿತು, ಎಲ್ಲ ಊಟ ಮಾಡಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.